ಮುಸ್ಸಂಜೆಯ ಶುಭಾಶಯಗಳು. ಸೊ ಇದು ಏನಪ್ಪ ಈ ವ್ಲಾಗು ಅಂತ ಕೇಳ್ಬೋದು. ಏನು ತಿರ್ಗಾ ವ್ಲಾಗ್ ಮಾಡ್ತಾ ಇದೆಯಾ ಅಂತ ಕೇಳ್ಬೋದು. ಎಸ್, ಏನೂ ಇಲ್ಲ, ನಮ್ಮ ದರ್ಶನ್ ಸರ್ ಮತ್ತು ರೇಣುಕಾಂತ್ ಸ್ವಾಮಿ ಸರ್ ಬಗ್ಗೆ. ಸೊ ಈ ಕೇಸ್ ಇನ್ನೂ ನಡೀತಿದೆ, ಲ್ಯಾಗ್ ಆಗ್ತಾನೆ ಇದೆ. ಎಸ್, ಅಂಟಿಲ್ ಜಸ್ಟಿಸ್ ಇಟ್ಸ್ ಲ್ಯಾಗಿಂಗ್. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ನೀವು ಈ ಕೇಸಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ಥರ ಇಲ್ಲಿ ಜನ ಆಟಾಡಿದ್ದಾರೆ ಅಂತ. ಸೊ ಈಗ ಒಬ್ಬ ವ್ಯಕ್ತಿ ಹತ್ರ ಲೈಕ್ ಸೈನ್ಸಾಗಿ ಯಾವುದೇ ಒಂಥರ ಆಗಲಿ ಸೈನ್ಸಾಗಿ ಥಿಂಕ್ ಮಾಡಬೇಕು, ಲೈಕ್ ಲಾಜಿಕಾಗಿ ಥಿಂಕ್ ಮಾಡೋಣ. ಓಕೆ, ಒಂದು ಸ್ಟೋರಿ ಥರನೇ ಹೇಳ್ತೀನಿ ನಿಮಗೆ, ಲೈಕ್ ಕನ್ಕ್ಲೂಷನ್ ಬರ್ಬೋದು. ಸೊ ಇವಾಗ ಒಂದು ವ್ಯಕ್ತಿ ಹತ್ರ ಏನೋ ಪೇನಲ್ಲಿ ಇರ್ತಾರೆ, ಓಕೆನಾ. ಆ ಪೇನಲ್ಲಿರೋ ವ್ಯಕ್ತಿನ ನೀವು ಮಾತಾಡಿಸ್ತೀರ. ಸೊ ಇವಾಗ ಬೋನ್ಸ್ ಪೇನ್ ಇದೆ ಅಂತ ಇಟ್ಕೊಳ್ಳಿ, ಬೋನ್ಸ್ ಪೇನ್ ಇದೆ, ವರ್ಕ್ ಪ್ರೆಷರ್ ಇದೆ, ಸೊ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ. ಸೊ ಓಕೆನಾ, ಆ ಥರ ವ್ಯಕ್ತಿ ಹತ್ರ ಫ್ರೆಂಡ್ಸ್ನ ತುಂಬಾ ನಂಬಿರ್ತಾರೆ. ಎಸ್, ಫ್ಯಾಮಿಲಿ ಟು ಏನೋ ಒಂದು ಲೈಫಲ್ಲಿ ಮಾಡೋಣ ಅಂತ ಬಂದಿರ್ತಾರೆ. ಸೊ ಲೈಕ್ ಜನಕ್ಕೆ ಏನೋ ಒಂದು ಮೆಸೇಜ್ ಕೊಡೋಣ, ಲೈಕ್ ಜನತೆಗಾಗಿ ಒಂದು ಮೆಸೇಜ್ ಕೊಡೋಣ ಅಂತ ತನ್ನ ದೇಹವನ್ನು ದಂಡಿಸ್ತಾರೆ. ಓಕೆನಾ, ದಂಡಿಸ್ತಾರಲ್ಲ, ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್ ಆಫ್ ದ ಲೈಫ್ ಅಂತಲೇ ಹೇಳ್ಬೋದು. ತುಂಬ ಜನ ಎಕ್ಸಾಂಪಲ್ಗೆ ಹೇಳ್ಬೋದು, ನಮ್ಮ ಅನಿಲ್ ಸರ್ ಮತ್ತು ಉದಯ್ ಸರು. ಸೊ ಸಾಯೋ ಮಟ್ಟಕ್ಕೆ ಹೋಗ್ತಾರೆ. ಸೊ ಸಾರಿ, ಯಾಕಪ್ಪ ಸೆಂಟ್ರಲ್ಲಿ ಸರ್ನ ಜ್ಞಾಪನೆ ಮಾಡಿದೆ ಅಂತ ಕೇಳ್ಬೋದು. ಎಸ್, ಯಾಕಂದರೆ ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಜನ ಲೈಕ್ ಈ ಥರನೇ ಹೀರೋ ನನ್ನ ಪ್ರಿವಿಯಸ್ ನನ್ನ ಬ್ಲಾಗಲ್ಲಿ ನೋಡಿ ಆ ಥರ ಲೈಕ್ ಕಷ್ಟಪಡ್ತಾ ಇದ್ದಾರೆ ಅಂತ. ಸೊ ಯಾಕಪ್ಪ ಲೈಕ್ ಬೇಜಾರಾಗುತ್ತೆ. ಈ ಥರ ಎಲ್ಲ ಕಷ್ಟಪಟ್ಟಿದ್ದ ವ್ಯಕ್ತಿ ಲೈಕ್ ನಾವು ಈ ಥರ ಲೈಕ್ ಪ್ರಿಸನಲ್ಲಿ ಇನ್ನೂ ಇದ್ದಾರೆ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಮನಸ್ಸಿಗೆ. ಸೊ ಹಾಗಾದರೆ ಅವ್ರು ಮಾಡಿರೋ ಕೆಲಸ ಅಂತ ಕೇಳ್ಬೋದು. ಇಲ್ಲಿ ನಿಮಗೆ ಒಂದು ಲೈಕ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಜನತೆಗೆ. ಸೊ ಇಲ್ಲಿ ಇವಾಗ ಯಾವುದೋ ಒಂದು ಅದೇ ಸ್ಟೋರಿ ಹೇಳ್ತಾ ಇದ್ದೇನೆ, ಏನೋ ಒಂಥರ ಪೇನಲ್ಲಿರೋ ವ್ಯಕ್ತಿನ ನೀವು ಏನು ಹೇಳಿದ್ರೂ ಸ್ವತಃ ನಂಬಿಕೆಯಿಂದ ಕೇಳ್ತಾರೆ. ಓಕೆನಾ, ಕೇಳ್ತಾರೆ, ಮಾಡ್ತಾರೆ. ಓಕೆನಾ. ಸೊ ಆ ನಂಬಿಕೆ ಅನ್ನೋ ವ್ಯಕ್ತಿನ ಲೈಕ್ ಇವಾಗ ಒಂದು ಸ್ಟೋರಿ ಥರ ಲೈಕ್ ಹೇಳ್ತಾ ಇದ್ನಲ್ಲ. ಸೊ ಆ ವ್ಯಕ್ತಿ ಲೈಕ್ ಅವ್ರು ಬಂದು ಲೈಕ್ ಯಾವ ಥರ ಅಂದರೆ ಲೈಕ್ ಇವಾಗ ಸಡನ್ನಾಗಿ ಎತ್ಕೋಬಾರೋ ಅಂತಾರೆ. ಕೋರ್ಟ್ಲಲ್ಲಿ ಏನೋ ಎತ್ಕೋಬಾರೋ ಅಂದಿದ ತಕ್ಷಣ ಎತ್ಕೋಬಾರೋ ವ್ಯಕ್ತಿ ಯೋಚನೆ ಮಾಡಬೇಕು. ಸೊ ಇವಾಗ ಏನೋ ಲೈಕ್ ಇನ್ನೊಂದು ಎಕ್ಸಾಂಪಲ್ ಅಂದರೆ ಊಟ ಕೊಡ್ತಾ ಇರ್ತೀವಲ್ಲ, ಹೋಟ್ಲಲ್ಲಿ ಕೊಡೋವಾಗ ಸಹ ಅಷ್ಟೇ. ಸೊ ಊಟ ಏನೋ ಲೈಕ್ ಯಾರೋ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಏನೋ ಒಂದು ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ವಿರುದ್ಧ ಕೊಡ್ತಾ ಇದ್ದೀವಿ ಅನ್ನೋದು ಯೋಚನೆ ಮಾಡಬೇಕು. ಸೊ ಏನೋ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದೆ. ಸೊ ಏನೋ ಮಾಡ್ತೀವಿ ಅಂದ್ಬಿಟ್ಟು ಮಾಡೋದಲ್ಲ, ಬಟ್ ಇಲ್ಲಿ ಮಾಡಿಸಿ ಇನ್ನೊಬ್ಬರು ವ್ಯಕ್ತಿಗೆ ಹಾಕೋದಿದೆಯಲ್ಲ, ಇದು ತುಂಬ ನಂಬಿಕಾ ದ್ರೋಹ ಅಂತ ಹೇಳ್ಬೋದು. ಸೊ ಎಲ್ಲರೂ ಆ ವ್ಯಕ್ತಿ ಲೈಕ್ ನಂಬಿದ್ರು. ಸೊ ಎಲ್ಲರೂ ನಮ್ಮವರೇ, ಸೊ ಎಲ್ಲರೂ ನಮಗೆ ಒಂದು ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ. ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಣ ಅಂತ ಸ್ವತಃ ತುಂಬ ಜನನ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ತುಂಬ ಫ್ಯಾಮಿಲಿನ ಕಾಪಾಡಿದ್ದಾರೆ. ತುಂಬ ಲೈಕ್ ಲೈಕ್ ಚಾರಿಟೀಸ್ ಆಗಿರ್ಬೋದು, ಲೈಕ್ ನಮ್ಮ ಚಿಲ್ಡ್ರನ್ಸ್ಗಾಗಿರ್ಬೋದು, ತನ್ನ ಕೋಟ್ಯಾಂತರ ರೂಪಾಯಿ ತನ್ನ ಕೈಯಿಂದನೇ ಕೊಟ್ಟಿದ್ದಾರೆ. ಸೊ ಅಂಥೊಬ್ಬರು ಈ ಥರ ಮಾಡ್ತಾರೆ ಅನ್ನೋದು ಯೋಚನೆ ಮಾಡಬೇಕು ನೀವು. ಲೈಕ್ ಆ ಥರ ವ್ಯಕ್ತಿ ಹತ್ರ ನಾವು ಏನು ಹೇಳಿದ್ರೂ ಲೈಕ್ ಹೌದು ಅಂತಾರೆ. ಸೊ ಅಣ್ಣ ತಂಗಿ ರಿಲೇಷನ್ನ ತೊಗೊಂಡೋಗಿ ನಾವು ಬೇರೆ ಬೇರೆ ಥರ ವ್ಯೂ ಲೈಕ್ ಇಮ್ಯಾಜಿನೇಷನ್ನೇ ಮಾಡ್ತಾರೆ. ಇಮ್ಯಾಜಿನೇಷನಲ್ಲೇ ನಮ್ಮನ್ನ ಕ್ರಿಯೇಟ್ ಮಾಡ್ತಾರೆ. ಎಸ್, ಲೈಕ್ ಮೀಡಿಯಾ ಅಂತ ತಪ್ಪು ಹೇಳ್ತಾ ಇಲ್ಲ, ಅವ್ರು ತನ್ನ TRPಗೋಸ್ಕರ ಹೇಳ್ತಾರೆ. ಸೊ ನೀವು ನಂಬೇಡಿ. ಓಕೆನಾ, ಲೈಕ್ ನೀನು ಮಾಡ್ತಾ ಇರೋದು TRP ಅಂದರೆ ಇಲ್ಲ, ನಾನು ಮಾಡ್ತಾ ಇರೋದು ಒಳ್ಳೆ ವ್ಯೂಗೋಸ್ಕರನೇ, ಅವ್ರು ನಿಮ್ಗೊಂದು ಮೆಸೇಜ್ ತಲುಪಲಿ ಅನ್ನೋಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಸೊ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಕೊಲೇಜ್ ಮಾಡ್ಬೋದು. ಓಕೆನಾ, ನಂಬೇಡಿ. ನೀವು ನಿಮ್ಮ ಫ್ಯಾಮಿಲಿ ಒಬ್ಬರನ್ನ ನಂಬಬೇಕು, ಫಸ್ಟು ನಂಬಿಕೆ ಇರಬೇಕು, ಇದು ಮಾಡಿದಾರ ಅಂತ. ಲೈಕ್ ಅನದರ್ ಇದೆಲ್ಲ ಬೇಡ. ಓಕೆನಾ, ಲೈಕ್ ಅಂದರೆ ಬೇಡ ಅಂತಂದರೆ ಯಾವ ಥರ ಹೇಳ್ತೀನಿ ಅಂದರೆ, ಅಂಟಿಲ್ ಲೈಕ್ ಅವರು ಫಸ್ಟು ಯಾವ ಥರ ಲೈಕ್ ನಿಮ್ಮ ಹೀರೋಗಳ ಬಗ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ನಮ್ಮ ಹೀರೋ ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಸೊ ಅಂತ ಹೇಳ್ತಾರೆ. ಎಸ್, ಇವರು ಸಹ ಲೈಕ್ ಅದರ್ ಹೀರೋಗಳ ಬಗ್ಗೆ ಥಿಂಕ್ ಮಾಡೋಕ್ಕೆ ಬಂದರೆ ನೀವು, ಸೊ ಅವರು ಯಾವ ಥರ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ತನ್ನ ಫ್ಯಾನ್ಸ್ಗಿಂತ ನಿಮಗೆ ಗೊತ್ತಿರುತ್ತೆ ಇವ್ರು ಮಾಡ್ತಾರಾ ಇಲ್ವಾ ಅಂತ. ಸೊ ಇದು ಫ್ಯಾನ್ಸ್ ಮಧ್ಯೆ ಯಾವುದೋ ಒಂಥರ ಅಲ್ಲ,
ಸೊ ಅರ್ಥ ಮಾಡ್ಕೋಬೇಕು, ಈ ಥರ ವ್ಯಕ್ತಿ ಈ ಥರ ಮಾಡಿರಲ್ಲ. ಸೊ ಮಾಡಿಸಿದ್ದಾರೆ. ಸೊ ಅದು ಯಾರು ಅಂತ ಗೊತ್ತಾಗುತ್ತೆ, ಶೀಘ್ರದಲ್ಲೇ ಗೊತ್ತಾಗುತ್ತೆ ಅಂಟಿಲ್ ಜಸ್ಟಿಸ್. ಬಟ್ ಅಲ್ಲಿ ತನಕ ಅವ್ರನ್ನ ಲೈಕ್ ಈ ಥರ ಪ್ರಿಸನಲ್ಲಿಟ್ಟು ಈ ಥರ ಕಷ್ಟಪಡಿಸೋದು, ಮತ್ತು ಇನ್ನೊಬ್ರಿಗೆ ತುಂಬ ಲೈಕ್ ಫ್ಯಾನ್ಸ್ಗೆ ತುಂಬ ಕಷ್ಟ ಕೊಡೋದು ನನ್ನ ಪ್ರಕಾರ ಲೈಕ್ ತಪ್ಪು ಅನಿಸುತ್ತೆ. ನನ್ನ ಪ್ರಕಾರ ಎಲ್ಲ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ ಯಾವಾಗಪ್ಪ ದರ್ಶನ್ ಸರ್ ಆಚೆ ಬರ್ತಾರೆ ಅಂತ. ಸೊ ಬೇಗ ದರ್ಶನ್ ಸರ್ ಆಚೆ ಬರಲಿ. ಲೈಕ್ ಯಾಕಂದರೆ ಅದು ಅಲ್ಲದೆ ಅವ್ರ ವರ್ಕ್ ಬಿಟ್ಬಿಡಿ, ಓಕೆನಾ. ಸರಿ, ಅವ್ರು ಒಳಗಡೆ ಇರೋದನ್ನ ಲೈಕ್ ಅದು ಲೈಕ್ ನಾವು ಹೊರತುಪಡಿಸಿ ಮಾತಾಡಿದ್ರೆ ಇಲ್ಲಿ ಥೌಸಂಡ್ಸ್ ಆಫ್ ಫ್ಯಾಮಿಲಿ ಪ್ರೊಡಕ್ಷನ್ ಹೋಯ್ತಲ್ಲ, ಲೈಕ್ ಪ್ರೊಡಕ್ಷನ್ ಹೋಯ್ತು, ಲೈಕ್ ತುಂಬ ಕೆಲಸಗಳು ಹಾಳಾಯಿತು, ಹೊಟ್ಟೆ ಮೇಲೆ ಲೈಕ್ ಅವರ ಹೊಟ್ಟೆ ಮೇಲೆ ಹೊಡೆದಂಗಾಯಿತು. ಸೊ ಇಷ್ಟು ಕಷ್ಟ ನಡೀತಾ ಇದೆ ಸರ್ ಒಳಗಡೆ ಇರೋದ್ರಿಂದ. ಸೊ ಫಸ್ಟು ಇಲ್ಲಿ ವ್ಯಕ್ತಿನ ಕಂಡುಹಿಡೀರಿ, ಆ ಕಂಡುಹಿಡಿರೋ ಯಾವ ವ್ಯಕ್ತಿ ಅಂತ ಕಂಡುಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ಮಾಡಬೇಕು. ಇಲ್ಲಿ ಮಾಡಿರೋದು ಲೈಕ್ ಮಾಡಿಸೋದು ಬೇರೆ, ಮಾಡೋದು ಬೇರೆ. ಮಾಡಿಸಿ ತನ್ನ ಮೇಲೆ ಹಾಕಿ ಲೈಕ್ ನಾನೇ ಕ್ರಿಯೇಟ್ ಮಾಡಿರೋ ಸ್ಟೋರಿನೇ ಅಂತ ಬೇರೆ ಬೇರೆ ಇದೆ. ಸೊ ಇಲ್ಲಿ ಅವರು ಈ ಅಂಡರ್ ಲೈಕ್ ಸರ್ ಅದರಲ್ಲೇ ಸಿಗಾಕೊಂಡಿರೋದು. ಫ್ರೆಂಡ್ಸು ಇಲ್ಲ ಯಾರೇ ಅದನ್ನು ನಂಬಿದ್ರು. ಸೊ ಈ ಥರ ಆಗುತ್ತೆ. ನೀವು ಹುಷಾರಾಗಿರಿ. ಮಾಡೋವಾಗ ಸ್ನೇಹ ಮಾಡೋವಾಗಲಿ ಯಾವುದೇ ಆಗಲಿ ಹುಷಾರಾಗಿ ತೊಗೊಳ್ಳಿ, ಇಲ್ಲಾಂದರೆ ಈ ಮಟ್ಟಕ್ಕೂ ಸಹ ಬರುತ್ತೆ ಅನ್ನೋದು ಈ ಸ್ಟೋರಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಹುಷಾರಾಗಿರಿ. ಸೊ ಯಾವುದೇ ಒಂಥರ ಮೀಡಿಯಾ ಅಂದರೆ ಲೈಕ್ ಊಹಾಪೋಹಗಳು ಅಂತೀವಲ್ಲ, ಊಹಾಪೋಹಗಳನ್ನ ನಂಬೇಡಿ. ಅದು ಕ್ರಿಯೇಟೆಡ್ ಸ್ಟೋರಿ ಆಗಿರುತ್ತೆ. ನಾವು ಕ್ರಿಯೇಟೆಡ್ನ ಬೇಗನೆ ತೊಗೊತೀವಿ. ಅದು ಸಹ ಸೈನ್ಸ್ ಪ್ರಕಾರ ಒಂದು ಲೈಕ್ ನಾವು ಏನಾದರೂ ಹೇಳಿದ್ರೆ ಅದನ್ನು ನಾವು ಖಂಡಿತ ನಂಬ್ತೀವಿ. ಸೊ ಅದು ನಮ್ಮಲ್ಲಿ ಇದೆ. ಸೊ ನಮ್ಮದು ತಪ್ಪು, ಅದು ತೊಗೊಳ್ತೀವಲ್ಲ. ಸೊ ನಮ್ಮದು ತಪ್ಪು, ನಮ್ಮದು ತೊಗೊಂಡು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಏನೋ ಸರಿ ಹೇಳ್ತಾ ಇದ್ರೆ ಅಂತ ತೊಗೊತೀವಿ. ಸೊ ನಮ್ಮದು ತಪ್ಪಿದೆ. ಸೊ ಆದಷ್ಟು ಬೇಗ ದರ್ಶನ್ ಸರ್ ರಿಲೀಸ್ ಆಗಿ ಅಂತ ಬರಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ನೀವು ಕೇಳ್ಕೊಳ್ಳಿ. ನೀವು ನಿಮ್ಮ ಕೈಲಾದ ಪ್ರಯತ್ನ ಪಟ್ಟು ಸರ್ಗೆ ಬೇಗ ಬೆಂಬಲ ಕೊಟ್ಟು ಲೈಕ್ ಬೆಳೆಸ್ಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಂಬೇಡಿ. ಸೊ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾಪಿ, ಲವ್, ಟೇಕ್ ಕೇರ್, ಬಿ ಹೆಲ್ತಿ. ಒಳ್ಳೆ ಫುಡ್ನ ತಗೊಂಡು ಹುಷಾರಾಗಿ ಮನೆಯಲ್ಲಿ ಇರಿ ಅಂತ ಕೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಿ ಸೇಫ್, ಬಿ ಹೆಲ್ತಿ, ಟೇಕ್ ಕೇರ್.